ಮೂರು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದೆ. ಮತದಾನದ ಪ್ರಕ್ರಿಯೆ ಆರಂಭ ಆಗಿರುವಂಥದ್ದು. ಮೂರು ಕ್ಷೇತ್ರಗಳ ಮಿನಿ ಮತಯುದ್ಧಕ್ಕೆ ಮತದಾನ ಶುರುವಾಗಿದೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರಿನಲ್ಲಿ ವೋಟಿಂಗ್ ಪ್ರಕ್ರಿಯೆ ಆರಂಭ ಆಗಿದೆ. ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಅವಕಾಶ ಇರುತ್ತೆ. ಚನ್ನಪಟ್ಟಣದಲ್ಲಿ ಈಗಾಗಲೇ ಬೂತ್ನಲ್ಲಿ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಮತದಾರರು. ಮತದಾನ ಆರಂಭಕ್ಕೂ ಮೊದಲೇ ಕ್ಯೂನಲ್ಲಿ ನಿಂತಿರುವಂತಹದ್ದು ಮತದಾನವನ್ನು ಮಾಡಲಿಕ್ಕೆ ಮತದಾರರು. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಅವಕಾಶ ಇದೆ. ಶಾಂತಿಯುತವಾದಂತಹ ಮತದಾನ ಪ್ರಕ್ರಿಯೆಯನ್ನು ನಡೆಸಲಿಕ್ಕೆ ಯಾವುದೇ ರೀತಿಯ ಅವಘಡಗಳಾಗದೇ ಇರುವಂತಹ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸಕಲ ರೀತಿಯ ಸಿದ್ಧತೆಯನ್ನು ತೆಗೆದುಕೊಂಡಿದೆ. ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡಿದೆ. ಪೊಲೀಸರ ಭದ್ರತೆಯನ್ನು ಹೆಚ್ಚಿಸಿದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. 3 ಕ್ಷೇತ್ರಗಳಲ್ಲಿ ಇವತ್ತು ಮತಹಬ್ಬ ಇದೆ. ಎಲ್ಲರೂ ಕೂಡ ಈ ಮತಹಬ್ಬದಲ್ಲಿ ಭಾಗಿಯಾಗಬೇಕು. ಆ ಕ್ಷೇತ್ರದ ಮತದಾರರು ಯಾರೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸುವಲ್ಲಿ ಹಿಂದು ಮುಂದೆ ನೋಡಬಾರ್ದು. ಈಗಾಗಲೇ ಚನ್ನಪಟ್ಟಣದಲ್ಲಿ ಮತದಾನದ ಪ್ರಕ್ರಿಯೆ ಆರಂಭ ಆಗಿರುವಂಥದ್ದು. ಮತದಾನ ಆರಂಭ ಆಗ್ತಾ ಇದ್ದ ಹಾಗೇ ಸರತಿ ಸಾಲಿನಲ್ಲಿ ನಿಂತು ಒಬ್ಬರಾದ ಮೇಲೆ ಒಬ್ಬರು ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಬೊಂಬೆನಾಡು ಚನ್ನಪಟ್ಟಣ ಈ ಬಾರಿ ತೀವ್ರ ಕುತೂಹಲ ಕೆರಳಿಸಿರುವಂತಹ ಕ್ಷೇತ್ರ ಇದು. ಒಟ್ಟು ಮತದಾರರ ಸಂಖ್ಯೆ 2,32,836. ಒಟ್ಟು ಮತಗಟ್ಟೆಗಳ ಸಂಖ್ಯೆ 276 ಇದೆ. ಅದರಲ್ಲಿ ಸೂಕ್ಷ್ಮ ಮತಗಟ್ಟೆಗಳು 119. ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ CP ಯೋಗೀಶ್ವರ್ ನಡುವೆ ಫೈಟ್ ಇರುವಂತಹ ಕ್ಷೇತ್ರ. ಇವತ್ತು ಯಾರಿಗೆ ಗೆಲುವಿನ ಮಾಲೆ ಅನ್ನೋದು ನಿರ್ಧಾರವಾಗುತ್ತೆ. ನವೆಂಬರ್ 23ರಂದು ಫಲಿತಾಂಶ ಪ್ರಕಟವಾಗುತ್ತೆ. ಚನ್ನಪಟ್ಟಣದ ಬೈ ಎಲೆಕ್ಷನ್ ಅಖಾಡದಲ್ಲಿ ಒಟ್ಟು 31 ಅಭ್ಯರ್ಥಿಗಳು ಅದೃಷ್ಟ ಪರೀಕ್ಷೆಗಿಳಿದಿರುವಂಥದ್ದು. ನಿಖಿಲ್ ಕುಮಾರಸ್ವಾಮಿಯವರು 3ನೇ ಬಾರಿಗೆ ಅಗ್ನಿ ಪರೀಕ್ಷೆಗೆ ಮುಂದಾಗಿದ್ದಾರೆ. ಅದರಲ್ಲೂ ದೇವೇಗೌಡರು ನಿರಂತರವಾಗಿ ಪ್ರಚಾರ ಮಾಡಿದರು. 6 ವಾರ ಚನ್ನಪಟ್ಟಣದಲ್ಲಿಯೇ ಬೀಡು ಬಿಟ್ಟಿದ್ರು. 21 ಸಭೆಯನ್ನು ನಡೆಸಿದರು. ಮತ್ತೊಂದು ಕಡೆ DK ಶಿವಕುಮಾರ್, ಶತಾಯ ಗತಾಯ CP ಯೋಗೀಶ್ವರ್ ಅವರನ್ನು ಗೆಲ್ಲಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾನಾ ರೀತಿಯ ಸ್ಟ್ರಾಟರ್ಜಿ ಮಾಡಿದರು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಚನ್ನಪಟ್ಟಣದಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಮತದಾರರು ಮುಂದಾಗ್ತಾ ಇರುವಂಥದ್ದು. ಬೈ ಎಲೆಕ್ಷನ್ನಲ್ಲಿ ಸಹಜವಾಗಿಯೇ ವೋಟಿಂಗ್ ಪ್ರಮಾಣ ಜಾಸ್ತಿನೇ ಇರುತ್ತೆ. ಈ ಬಾರಿ 3 ಕ್ಷೇತ್ರಗಳಲ್ಲಿ ಯಾವ ಪ್ರಮಾಣದಲ್ಲಿ ವೋಟಿಂಗ್ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರಿನಲ್ಲಿ ವೋಟಿಂಗ್ ಪ್ರಕ್ರಿಯೆ ಆರಂಭ ಆಗಿದೆ. ನೆಕ್ ಟು ನೆಕ್ ಫೈಟ್ ಇರುವಂತಹ 3 ಕ್ಷೇತ್ರಗಳಲ್ಲಿ ಮತದಾನದ ಹಬ್ಬದಲ್ಲಿ ಮತದಾರರು ಅತ್ಯಂತ ಉತ್ಸಾಹದಿಂದ ಭಾಗಿಯಾಗ್ತಾ ಇದ್ದಾರೆ. ಕ್ಯೂನಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಅದೇನೇ ಕೆಲಸ ಇರಬಹುದು, ಅದೇನೇ ಒತ್ತಡ ಇರಬಹುದು, ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಮತದಾರರು ಮುಂದಾಗಬೇಕಾಗಿದೆ. ಒಮ್ಮೆ ಬರುವಂತಹ ಅವಕಾಶ 5 ವರ್ಷದಲ್ಲಿ, ಬಟ್ ಈಗ ಬೈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಮತ್ತೊಮ್ಮೆ ಅವಕಾಶ ಬಂದಿದೆ. ತಮ್ಮ ಕ್ಷೇತ್ರಕ್ಕೆ ಯಾರು ಬೇಕು ಅನ್ನೋದನ್ನು ನಿರ್ಧರಿಸುವಂತಹ ಸಮಯ ಇದು. ಹಾಗಾಗಿ ಇಂತಹ ಸದಾವಕಾಶವನ್ನು ಯಾವುದೇ ಕಾರಣಕ್ಕೂ ಅಲ್ಲಿಯ ಮತದಾರರು ಮಿಸ್ ಮಾಡಿಕೊಳ್ಬಾರ್ದು. ಎಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಬಂದು ತಮ್ಮ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವಂತಹ ಕೆಲಸವನ್ನು, ತಮ್ಮ ನಾಯಕನನ್ನು ಆಯ್ಕೆ ಮಾಡುವಂತಹ ಕೆಲಸವನ್ನು ಮಾಡಬೇಕಿದೆ. ಮೊದಲು HD ಕುಮಾರಸ್ವಾಮಿಯವರು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ ಚನ್ನಪಟ್ಟಣ. ಬಟ್ ಅವರು ಮಂಡ್ಯಕ್ಕೆ ಹೋಗಿ ಅಲ್ಲಿ ಸಂಸದರಾಗಿ ಈಗ ಕೇಂದ್ರ ಸಚಿವರಾಗಿದ್ದಾರೆ. ಅವರಿಂದ ತೆರವಾಗಿರುವಂತಹ ಕ್ಷೇತ್ರಕ್ಕೆ ಈಗ ಬೈ ಎಲೆಕ್ಷನ್ ನಡೀತಾ ಇದೆ. ಅಲ್ಲಿ HD ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಅಗ್ನಿ ಪರೀಕ್ಷೆಗೆ ಮತ್ತೊಮ್ಮೆ ಮುಂದಾಗಿರುವಂಥದ್ದು. HD ಕುಮಾರಸ್ವಾಮಿ ವಿರುದ್ಧ ಸತತವಾಗಿ ಸೋಲ್ತಾ ಬಂದಿರುವಂತಹ CP ಯೋಗೀಶ್ವರ್ ಅವರು ಈ ಬಾರಿ ಪಕ್ಷವನ್ನು ಬದಲಿಸಿದ್ದಾರೆ. BJPಯಿಂದ ಕಾಂಗ್ರೆಸ್ಗೆ ಹೋಗಿ ಅಲ್ಲಿ ಸ್ಪರ್ಧೆಯನ್ನು ಮಾಡಿರುವಂಥದ್ದು. ಶತಾಯ ಗತಾಯ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ನಾನಾ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಬೊಂಬೆನಾಡು ಚನ್ನಪಟ್ಟಣದಿಂದ ನಮ್ಮ ಇಬ್ಬರು ಪ್ರತಿನಿಧಿಗಳು ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಸುಕೇಶ್ ಮತ್ತು ವಿನಯ್. ಮೊದಲು ಸುಕೇಶ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸುಕೇಶ್, ಚನ್ನಪಟ್ಟಣದ ಯಾವ ಭಾಗದಲ್ಲಿ ತಾವಿದ್ದೀರಿ, ಹೇಗೆ ಸಾಗ್ತಾ ಇದೆ ಮತದಾನದ ಪ್ರಕ್ರಿಯೆ ಅನ್ನೋದರ ಡೀಟೇಲ್ಸ್ ಕೊಡಬಹುದಾ ಅಂಥೇಳಿ?
ಪ್ರೇಮ್, ಖಂಡಿತವಾಗಿಯೂ ಸರಿಯಾಗಿ 7 ಗಂಟೆಗೆ ಸರಿಯಾಗಿ ಮತದಾನ ಆರಂಭವಾಗಿದೆ. ಚನ್ನಪಟ್ಟಣದ ಗ್ರಾಮೀಣ ಭಾಗದಲ್ಲಿ ಚಕ್ಕೆರೆಯ ಸಮೀಪದಲ್ಲಿ ಅಲ್ಲೂ ಕೂಡ ಈಗಾಗಲೇ ಮತದಾನ ಆರಂಭವಾಗಿದೆ. ಅಂದರೆ ಒಬ್ಬೊಬ್ಬರೇ ಆಗಿ ಬರುವಂಥದ್ದು ಮತ್ತು ಬೂತ್ ಏಜೆಂಟ್ಗಳು ಈಗಾಗಲೇ ಬಂದು ಕುಳಿತು ಅಲ್ಲಿ ತಮ್ಮ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ಕೊಳ್ಳುವಂಥದ್ದು, ವೋಟರ್ ಲಿಸ್ಟನ್ನು ಪರಿಶೀಲನೆ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದರೆ ಈಗ ಕೆಲವೇ ನಿಮಿಷಗಳ ಮೊದಲಿನಿಂದ ಮತದಾನ ಆರಂಭವಾಗಿದೆ. ಒಬ್ಬೊಬ್ಬರಾಗಿ ತಮಗೆ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಅವರು ಸಮಯಾವಕಾಶವನ್ನು ಮಾಡಿಕೊಂಡು ಬಂದು ಮತದಾನಕ್ಕೆ ಹೋಗ್ತಾ ಇರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಯಾಕಂದರೆ ಸಹಜವಾಗಿ ಕೆಲವರು ಮುಂಚಿತವಾಗಿ ಹೋಗುವಂಥದ್ದು, ಬಂದು ಮತದಾನ ಮಾಡುವಂಥದ್ದು ಅಷ್ಟೇ ಕಟ್ಟುನಿಟ್ಟಾದಂಥ ಒಂದು ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಯಾಕಂದರೆ ಗ್ರಾಮೀಣ ಪ್ರದೇಶಗಳು ಸಾಕಷ್ಟು ಸೂಕ್ಷ್ಮವಾಗಿರ್ತವೆ ಅನ್ನುವಂಥ ಕಾರಣಕ್ಕಾಗಿ CRPF ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಮತಗಳನ್ನು ಹಾಕಿ ಬರ್ತಾ ಇರುವಂಥವ್ರು ಅಥವಾ ಮತದಾನಕ್ಕೆ ಬರ್ತಾ ಇರುವಂಥ ದೃಶ್ಯಾವಳಿಗಳು ಕೂಡ ನಮಗೆ ಕಂಡು ಬರ್ತಾ ಇದೆ. ಇವೆಲ್ಲವೂ ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೆಳಿಗ್ಗೆ ಆಸಕ್ತಿ ಅಂದರೆ ಜನ ಬಂದು ಮತವನ್ನು ಹಾಕಿ ಬರ್ತಾ ಇರುವಂಥ ದೃಶ್ಯ ನಾವು ನೋಡ್ತಾ ಇದ್ದೀವಿ. ಈ ರೀತಿಯ ದೃಶ್ಯಗಳು ನಮಗೆ ಚನ್ನಪಟ್ಟಣದ ಬೇರೆ ಬೇರೆ ಯಾವುದೇ ಬೂತ್ಗೆ ಹೋದರೂ ಕೂಡ ಆಸಕ್ತಿಯಿಂದ ಜನ ಬಂದು ಮತ ಚಲಾವಣೆಗೆ ಮುಂದಾಗ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಹಾಗಾಗಿ ಬೆಳಗಿನಿಂದಲೇ ಕೂಡ ಸ್ವಲ್ಪ ಮಟ್ಟಿಗೆ ಬಿರುಸನ್ನು ಪಡೆದುಕೊಂಡಂತೆ ಕಾಣಿಸ್ತಾ ಇದೆ ಚನ್ನಪಟ್ಟಣ ಅಖಾಡದಲ್ಲಿ ಮತದಾನದ ಪ್ರಕ್ರಿಯೆ. ಪ್ರೇಮ್. ಓಕೆ ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡೀತಾ ಹೋಗ್ತೀನಿ. ನಮ್ಮ ಮತ್ತೊಬ್ಬ ಪ್ರತಿನಿಧಿ ವಿನಯ್ ಕೂಡ ಚನ್ನಪಟ್ಟಣದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ನೀವು ಚನ್ನಪಟ್ಟಣದ ಯಾವ ಭಾಗದಲ್ಲಿದ್ದೀರಿ? ಅಲ್ಲಿ ಮತದಾರರ ಉತ್ಸಾಹ ಹೇಗೆ ಕಾಣಿಸ್ತಾ ಇದೆ? ಮತದಾನದ ಪ್ರಕ್ರಿಯೆ ಆರಂಭ ಆಯ್ತಾ? ಹೇಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ ವಿನಯ್. ಪ್ರೇಮ್, ಈಗಾಗಲೇ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. ಸದ್ಯ ನಾನು ಚನ್ನಪಟ್ಟಣದ ಮಂಗಳವಾರಪೇಟೆಯ ಸರ್ಕಾರಿ ಶಾಲೆಯ ಆವರಣದಲ್ಲಿದ್ದೀನಿ. ಇಲ್ಲಿ 3 ಮತಗಟ್ಟೆಗಳನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಬೆಳಗ್ಗೆಯಿಂದಲೂ ಕೂಡ ಮತದಾರರು ಉತ್ಸಾಹದಿಂದ ಬಂದು ಮತ ಚಲಾವಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಬೆಳಗ್ಗೆ ಹಿರಿಯ ನಾಯಕರಿಗೂ ಸೇರಿದಂತೆ ಕೆಲಸ ಕಾರ್ಯಗಳಿಗೆ ಹೋಗುವಂಥವರು ಕೂಡ ಬೆಳಗ್ಗೆಯಿಂದನೇ ಬಂದು ಮತದಾನವನ್ನು ಪ್ರಾರಂಭ ಮಾಡ್ತಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಮತದಾನ ಪ್ರಾರಂಭವನ್ನು ಮಾಡ್ತಿದ್ದಾರೆ. ಸಾಕಷ್ಟು ರೀತಿಯ ಪೊಲೀಸ್ ಭದ್ರತೆಯನ್ನು ಕೂಡ ಇದಕ್ಕೆ ಒದಗಿಸಲಾಗಿದೆ. ಜೊತೆಗೆ CRPF ಭದ್ರತೆಯನ್ನು ಕೂಡ ಒದಗಿಸಲಾಗಿರುವಂಥದ್ದು. ಸಾಕಷ್ಟು ರೀತಿಯ ಒಂದು ಏನು ಮತದಾನ ಪ್ರಕ್ರಿಯೆ ಬೆಳಗ್ಗೆ 7ರಿಂದ ಆರಂಭವಾಗಿ ಸಂಜೆ 6ರವರೆಗೂ ಕೂಡ ಮತದಾನ ಪ್ರಕ್ರಿಯೆಗೆ ಅವಕಾಶ ಇರುತ್ತೆ. ಬೆಳಗ್ಗೆ ಕೆಲಸಕ್ಕೆ ಹೋಗುವಂಥವ್ರು, ತಮ್ಮ ಕೆಲಸಕ್ಕೆ ಹೋಗುವಂಥವ್ರು ಏನಿದ್ದಾರೆ ಎಲ್ಲರೂ ಕೂಡ ಬೆಳಗ್ಗೆ 7 ಗಂಟೆಗೆ ಬಂದು ಮತ ಚಲಾವಣೆ ಮಾಡಿ ಹೋಗ್ತಾ ಇರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈ ಬಾರಿ ಹೆಚ್ಚಿನ ಪ್ರಮಾಣದ ಮತದಾನ ಆಗ್ಬೋದು ಅನ್ನೋದು ಕೂಡ ನಿರೀಕ್ಷೆ ಇದೆ. ಉಪಚುನಾವಣೆ ಆಗಿರೋದ್ರಿಂದಾಗಿ ಜನ ಹೆಚ್ಚು ಒತ್ತನ್ನು ಕೊಟ್ಟು ಈ ಒಂದು ಮತದಾನದಲ್ಲಿ ಉತ್ಸಾಹದಿಂದ ಭಾಗಿಯಾಗ್ತಾರೆ ಅಂತ ಕೂಡ ಹೇಳಲಾಗಿದೆ. ಜಿಲ್ಲಾಡಳಿತ ಕೂಡ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಸುಮಾರು ಬೆಳಗ್ಗೆ 6:30ಯಿಂದಲೇ ಚುನಾವಣಾ ಸಿಬ್ಬಂದಿ ಎಲ್ಲ ಮತಯಂತ್ರಗಳನ್ನ ಪರಿಶೀಲನೆ ಮಾಡಿಕೊಂಡು ಎಲ್ಲ ರೀತಿಯ ಚುನಾವಣೆ ಕಾರ್ಯಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಇದೀಗ ಬೆಳಗ್ಗೆ 7 ಗಂಟೆಯಿಂದ ಈ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ತಮ್ಮ ಮತವನ್ನು ಚಲಾವಣೆ ಮಾಡ್ತಿದ್ದಾರೆ. ಅಂದರೆ ಅವರ ಗುರುತಿನ ಚೀಟಿಗಳನ್ನ ಹಿಡ್ಕೊಂಡು ಬಂದು ತಮ್ಮ ಮತವನ್ನು ಚಲಾವಣೆ ಮಾಡಿ ಹೋಗ್ತಿದ್ದಾರೆ. ಸದ್ಯ ಒಬ್ಬರು ಮತದಾರರು ಮತವನ್ನು ಚಲಾಯಿಸಿ ಹೊರಗಡೆ ಬರ್ತಿರುವಂಥದ್ದು, ಅವ್ರಿಗೆ ಹಾಕಿರುವಂಥ ಶಾಹಿಯನ್ನು ಕೂಡ ಅವರು ತೋರಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಉತ್ಸಾಹದಿಂದ, ಹಿರಿಯ ನಾಗರಿಕರು ಕೂಡ ಬೆಳಗ್ಗೆನೆ ಬಂದು ತಮ್ಮ ಮತಗಳನ್ನು ಚಲಾವಣೆ ಮಾಡ್ತಾ ಇರುವಂಥದ್ದನ್ನು ಕೂಡ ನೋಡ್ತಾ ಇರ್ಬೋದು. ಪ್ರೇಮ್, ಸಾಕಷ್ಟು ರೀತಿಯ ಉತ್ಸಾಹದಲ್ಲೂ ಕೂಡ ಜನ ಈ ಬಾರಿ ಚುನಾವಣೆಗೆ ಭಾಗಿಯಾಗುವಂಥ ನಿರೀಕ್ಷೆ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ವಿನಯ್ ಮತ್ತು ಸುಕೇಶ್. ಚನ್ನಪಟ್ಟಣದಿಂದ ನಮ್ಮ ಮತ್ತೊಬ್ಬ ಪ್ರತಿನಿಧಿ ಶ್ರೀನಿವಾಸ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ಬೊಂಬೆನಾಡು ಚನ್ನಪಟ್ಟಣ ನೆಕ್ಸ್ಟ್ ಟು ನೆಕ್ಸ್ಟ್ ಫೈಟಿಗೆ ಇಡೀ ರಾಜ್ಯದ ಗಮನ ಸೆಳೆದಿರುವಂತಹ ಬೈ ಎಲೆಕ್ಷನ್ ಹೇಗೆ ಸಾಗ್ತಾ ಇದೆ? ಮತದಾನದ ಪ್ರಕ್ರಿಯೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂಥೇಳಿ. ಪ್ರೇಮ್, ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಬೆಳಗ್ಗೆ ಮತದಾರರು ಉತ್ಸಾಹದಿಂದ ಬಂದು ಮತದಾನವನ್ನ ಮಾಡ್ತಿದ್ದಾರೆ. ನಾನೀಗ ಸರ್ಕಾರಿ ಬಾಲಕಿಯರ ಕಾಲೇಜಿನ ಬೂತ್ನಲ್ಲಿದ್ದೇನೆ. ಬೂತ್ನಲ್ಲಿ ಬೆಳಗ್ಗೆ ಈಗ ಏನು ಪ್ರಾರಂಭವಾಗಿದೆ ಮತದಾನ ಪ್ರಕ್ರಿಯೆ, ಸರದಿ ಸಾರಲ್ಲಿ ಬಂದು ಆ ಮತದಾರರು ಮತದಾನವನ್ನ ಹಾಕ್ತಿದ್ದಾರೆ. ಸುಮಾರು 276 ಬೂತ್ಗಳಿದ್ದಾವೆ. ವಿಶೇಷ ಅಂದ್ರೆ ಸೆನ್ಸಿಟಿವ್ ಕ್ಷೇತ್ರ ಆಗಿರೋದ್ರಿಂದ 276 ಬೂತ್ಗಳಿಗೂ ಕೂಡ ವೆಬ್ ಕಾಸ್ಟಿಂಗ್ ಅನ್ನ ಮಾಡಲಾಗಿದೆ. ಪೊಲೀಸರ ಭದ್ರತೆಗಳನ್ನು ಕೂಡ ಹೆಚ್ಚಿಗೆ ಮಾಡಿಕೊಳ್ಳಲಾಗಿದೆ. ಏನು CISF ಅನ್ನ ಯೋಧರನ್ನು ಕೂಡ ಪ್ರತಿಯೊಂದು ಬೂತ್ಗೂ ಕೂಡ ನಿಯೋಜನೆ ಮಾಡಲಾಗಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಈಗಾಗಲೇ ಮತದಾರರು ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಿದ್ದಾರೆ. ಒಂದು ನಾನು ಈಗಾಗಲೇ ಹೇಳಿದಾಗೆ ಚನ್ನಪಟ್ಟಣದಲ್ಲಿ ಟೈಟ್ ಫೈಟ್ ಇದೆ. ಯೋಗೇಶ್ವರ್ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರ ನಡುವೆ ಜಿದ್ದಿನ ಹೋರಾಟ ಇದ್ದು, ಹಾಗಾಗಿ ಮತದಾರರು ಕೂಡ ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕಾಗಿರುತ್ತೆ, ಅವರ ಬೇರೆ ಬೇರೆ ಕೆಲಸಗಳಿರುತ್ತೆ. ಈ ಹಿನ್ನೆಲೆಯಲ್ಲಿ
ಬೆಳ್ಳಂಬೆಳಗ್ಗೆ ಬಂದು ತಮ್ಮ ಒಂದು ಹಕ್ಕನ್ನ ಚಲಾಯಿಸುವಂತಹ ಕೆಲಸವನ್ನ ಮಾಡ್ತಿರುವಂತದ್ದು. ಒಟ್ಟಾರೆಯಾಗಿ ಚನ್ನಪಟ್ಟಣದ ಉಪಚುನಾವಣೆ ಹೇಳಿದೆ ಒಂದು ರೀತಿಯಲ್ಲಿ 3 ಕ್ಷೇತ್ರಗಳಂದ್ರೆ ಸಂಡೂರು, ಶಿಗ್ಗಾಂವ್ ಬಿಟ್ಟು ಚನ್ನಪಟ್ಟಣವೇ ಹೈ ವೋಲ್ಟೇಜ್ ಕ್ಷೇತ್ರವಾಗಿರೋದ್ರಿಂದ ಇಲ್ಲಿ ಅತ್ಯಂತ ಸೂಕ್ಷ್ಮ ಮತಗಟ್ಟೆಗಳನ್ನ ಗುರುತಿಸಿಕೊಳ್ಳಲಾಗಿದೆ. ಅಲ್ಲೂ ಕೂಡ ಪೊಲೀಸರ ಭದ್ರತೆಗಳನ್ನ ಹಾಕೊಂಡಿದ್ದಾರೆ, CSF ಏನು ಭದ್ರತೆಯನ್ನು ಕೂಡ ಹಾಕೊಂಡಿದ್ದಾರೆ. ಒಟ್ಟಾರೆಯಾಗಿ ಚನ್ನಪಟ್ಟಣದಲ್ಲಿ ಪ್ರಾರಂಭಿಕ ಹಂತದ ಮತದಾನ ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ ಅಂತ ಹೇಳ್ಬೋದು. ಮತದಾರರು ಮತಕೇಂದ್ರಕ್ಕೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸುವಂತಹ ಪ್ರಕ್ರಿಯೆಯಲ್ಲಿ ಮತದಾರರು ತೊಡಗಿದ್ದಾರೆ ಅಂತ ಹೇಳ್ಬೋದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಬೊಂಬೆನಾಡು ಚನ್ನಪಟ್ಟಣದಲ್ಲಿ ನಡೀತಾ ಇರುವಂತಹ ಮತದಾನದ ಪ್ರಕ್ರಿಯೆ. 7 ಗಂಟೆಯಿಂದ ಮತದಾನದ ಪ್ರಕ್ರಿಯೆ ಆರಂಭ ಆಗಿದೆ. ಕ್ಷಣದಿಂದ ಕ್ಷಣಕ್ಕೆ ಮತದಾರರ ಸಂಖ್ಯೆ ಕೂಡ ಮತಗಟ್ಟೆಗಳಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು. 8-9 ಗಂಟೆ ಅಷ್ಟೊತ್ತಿಗೆ, 10-11 ಗಂಟೆ ಅಷ್ಟೊತ್ತಿಗೆಲ್ಲ ಮತದಾರರ ಸಂಖ್ಯೆ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಬಟ್ ಅತ್ಯಂತ ಉತ್ಸಾಹದಿಂದಲೇ ಬಂದು ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಬೊಂಬೆನಾಡಿನ ಚನ್ನಪಟ್ಟಣದ ಮತದಾರರು ಮುಂದಾಗ್ತಾ ಇರುವಂಥದ್ದು. ಹಾಗಾದರೆ ಇದಿಷ್ಟು ಕೂಡ ಬೊಂಬೆನಾಡು ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಂತಹದ್ದು, ಅಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳ ಡೀಟೇಲ್ಸ್.